ಹಲೋ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಲಾಗ್ ಏನು ಅಂದರೆ, ಇವತ್ತು ಬೆಳಗ್ಗೆನೆ ಗದ್ದೆ ಹತ್ರ ಭತ್ತ ಐತೆ ಅಂತ ನೋಡ್ಕೊಂಬರಕ್ಕೆ ಹೋಗಿದೆ. ಅಲ್ಲೇ ನಮ್ಮ ಪಕ್ಕದ ಗುಡ್ಡೆ ಹತ್ರ ನಮ್ಮ ಫ್ರೆಂಡ್ಸ್ ಒಂದು ಹುಲ್ ಕಟ್ಟೋದಿತ್ತು. ನಮ್ಮ ಫ್ರೆಂಡ್ಗಳೆಲ್ಲ ಹುಲ್ ಕಟ್ತಾ ಇದ್ರು. ಅವರು ಹಂಗೆ ಕರೆದ್ರು, ತರಲೆ ಮಾತಾಡ್ತಿದ್ರು. ನಾನು ಮಾತಾಡೋಣ ಅಂತ ಹೋಗಿದ್ದೆ ಜೊತೆಲಿ. ಏನ್ ಊಟ ಕಟ್ಟಬೇಕಲ್ಲ ನಿಧಾನಕ್ಕೆ, ಎಲ್ಲಿಗಂಗೆ ಸಿಟ್ಟಿದ್ದಿಲ್ಲ ಉಂಟು ತಗ್ದ ಪುಟ್ರಗಣ ಮಾತ್ರ ಬುದ್ಧಿವಂತ ಮಕ್ಳು ಎತ್ತಿದಾರ. ಇವತ್ತು ಏನಪ್ಪಾ ಅಂದ್ರೆ ಭತ್ತ ತುಂಬಕ್ ಬಂದಿದ್ರು. ನಾವು ಸುಮಾರು ದಿವಸದಿಂದ ಭತ್ತಕ್ಕೆ ದನ ಹೊಡೆದು ಸಾಕಾಗಿತ್ತು. ಇವತ್ತು ಏನ್ ಬೇಕಾದ್ರೂ ಬೆಲೆ ಐತೆ, ಉಣ್ಣ ಅನ್ನಕ್ಕೆ ಬೆಲೆ ಇಲ್ದಂಗೆ ಆಗೈತೆ. ಈ ವರ್ಷ 1800 ರೂಪಾಯಿ 850 ರೂಪಾಯಿ ತುಂಬ್ತಾವ್ರೆ ಜನ. ಹೋದ ವರ್ಷ ಎಲ್ಲ 2100 2200 ಇದೆ. ರೈತರು ಅಂತಾರೆ, ರೈತರಿಗೆ ಸಪೋರ್ಟ್ ಇರೋದಿಲ್ಲ. ಇವತ್ತು ಎಷ್ಟೇ ಕಷ್ಟ ಬಿದ್ದರೂ ಖರ್ಚು ಜಾಸ್ತಿ ಆಯ್ತೈತೆ. ಮಾಡಿರುವಂಥ ಬೆಳೆಗೆ ಕರೆಕ್ಟಾಗಿ ಫಲ ಸಿಗ್ತೇ ಇಲ್ಲ, ರೈಟ್ ಸಿಗ್ತೇ ಇಲ್ಲ. ಆಯ್ತು ಅಂತ ಎಲ್ಲಾನು ತುಂಬಿಸ್ತಿದ್ದು, ಅಲ್ಲಿ ತುಂಬ ಲೋಡ್ ಮಾಡ್ತಾ ಇದ್ರು. ಬಿಹಾರದಲ್ಲಿ ಹೆಂಗ್ ಬಾಯ್ ಬಿಡ್ಕೊಂಡು ತುಂಬ್ತಾರೆ ನೀವು ಕನ್ನಡ ಜನ ಯಾಕೆ ಗಡಿರಿ ಇದ್ದೆ. ಅಣ್ಣ ಎಲ್ಲ ಎಷ್ಟು ದಿನ ತುಂಬ್ತಾ ಇದ್ದೀರಿ ಹೇಳಿ? ಎಷ್ಟು ದಿನ ತುಂಬ್ತಾ ಇದ್ದೀರಿ ಭತ್ತ? ಎಷ್ಟು ದಿನದಿಂದ ತುಂಬ್ತಾ ಇದ್ದೀರಿ ಅಣ್ಣ? ನಾವು 24 ವರ್ಷ ಆಯ್ತು ಕಣ. ಅಲ್ಲ ಈ ವರ್ಷ ಇದೇ ಕೆಲಸ. ದೀಪಾವಳಿ ಕಳಿತು ಇದೇ ಕೆಲಸ. ಸಿಗದೆ 10 ಗಂಟೆ ಅಷ್ಟೇ. ನಾವು ಹೆಬ್ಬಾಳು ಎಲ್ಲ ತುಂಬಿದಿರಿ. ನಿಮ್ಗೇನು ಮೂಟೆ ಲೆಕ್ಕವಾ? ಹಿಂದಲ್ಲಿ 1.5 ಎಕರೆ ಭತ್ತ ತುಂಬಿದ್ದಾಯ್ತು. ಇವರು ಲೋಡ್ ಆಯ್ತು ಅಂತ ಅವ್ರು ಲೋಡ್ ತಗೊಂಡು ಹೊಂಟೋದ್ರು. ಆಮೇಲೆ ಮತ್ತೊಬ್ರು ಕಳ್ಸ್ಕೊಡ್ತಾರೆ ಅಂತ ಇನ್ನೊಬ್ರು ಬೇರೆಯವ್ರು ಬಂದ್ರು. ಇವ್ರಿಗಿಂತ ಅವರು ಚೆನ್ನಾಗಿ ತಮಾಷೆ ಮಾಡ್ಕೊಂಡು ತುಂಬ್ತಾ ಇದ್ರು. ನೋಡೋಣ ಬನ್ನಿ, ಅವರು ಬರ್ತಾರೆ ಈಗ. ಕೂಡ ಧನುಷೇವ ಹೊಡೆಯೋಣ. ಧನುಷೇವ ಅಂತ ಹೊಡಿ. ಅದೇನ ಬರೀ ಹಿಡ್ಕೊಂಡೆ ನಿಂತಿದೆ, ಅದು ಏನು ಮಾಡ್ತಿದೆ? ಬಂದಿರೋ 10 ಜನಕ್ಕೂ ನಮ್ಮ ಚಾನಲ್ ಪರಿಚಯ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಿದ್ದೆ. ನಿಮ್ಮ ಮನೆಯ ಮಗ ಧನುಷನ್ನು ಬೆಳೆಸಿ ಆರೈಸಿ ಅಂತ ಕೇಳ್ಕೊತಾ ಇದ್ದೆ. ಮೊದಲೇ ಬೆಳೆದಿರೋ ಭತ್ತಕ್ಕೆ ರೈಟ್ ಇರಲಿಲ್ಲ, ಅದ್ರಲ್ಲಿ ಬೇರೆ ನೀವು ಭತ್ತ ಬೇರೆ ಚೆಲ್ತಾ ಇದೀರಿ ಅಂತ ಬೈತಾ ಇದ್ದೆ ಅವ್ರನ್ನೇ. ನಮಗೂ ಇಲ್ಲ ನಿಮಗೂ ಇಲ್ಲ ಅಂತ. ಏನೇ ಆದರೂ ಎಂಥ ಸರ್ಕಾರ ಬಂದು ಉಳ್ಳೋದ್ರು ಇವತ್ತಿನ ಕಾಲದಲ್ಲೂ ರೈತರಿಗೆ ಬೆಲೆ ಇಲ್ಲ. ಯಾವುದೇ ಬೆಳೆದಿರುವಂಥ ಬೆಳೆಗೆ ನಿಗದಿತ ಆದಂಥ ಬೆಲೆ ಇಲ್ಲ. ಹೋದ ವರ್ಷ 2200 ಗಂಟ 300 ಗಂಟ ಇತ್ತು. ಇವತ್ತು 1900 800 850 700 ತಗೋತಾವ್ರೆ. ಏನು ಮಾಡೋದು? ಫೈನಲಿ ಇವರೊಂದು 10 ಜನ ಇದ್ರು, ಬತ್ತಿದಂಗೆ ಜಲ್ದಿ ತುಂಬಿ ಲಾಟ್ ಮಾಡ್ಕೊಬಿಟ್ರು. ಅದರೊಳಗೆ ಜಲ್ದಿ ಹೊಲ್ದತ್ತಾಗಿ ಇದು ಮಾಡಿದ್ರು. ನಾನು ಸಿಕ್ಕಾಬಟ್ಟೆ ನೋಡ್ಕೊಂಡು ತೂಕ ಎಲ್ಲನೂ ಹಾಕಿ ಫೈನಲಿ ಇಲ್ಲಿ ಒಂದು 30 ಕ್ವಿಂಟಲ್ ಹತ್ತಿರ ಭತ್ತ ಆಯ್ತು. ಏನು ಮಾಡೋದು? ಎಷ್ಟು ಬೆಳೆದ ಏನು ಫಲ ರೈಟೇ ಇಲ್ಲ. 1 ಎಕರೆ ನಾಟಿ ಹಾಕಕ್ಕೆ ಸಖತ್ ಖರ್ಚಾಗುತ್ತೆ. ಅಷ್ಟು ಖರ್ಚಾಗಿರೋದು ಕೂದಿರೋದಕ್ಕೆ ನ್ಯಾರ. ಫೈನಲಿ ಎಲ್ಲರದು ಮುಗೀತು. ಅವ್ರವ್ರ ಮನೆಗೆ ಅವರು ಹೊರಟರು ಭತ್ತ ತುಂಬಿಕೊಂಡು. ನಮ್ಮ ಭತ್ತನೂ 20 ದಿವಸದಿಂದ ಕಾಯ್ಕೊಂಡು ಕೂತಿದ್ಕೆ ಇವತ್ತು ಫೈನಲಿ ಮುಗಿದೋಯ್ತು. ಇವರು ಲೆಕ್ಕ ಹೊಡೆದು ದುಡ್ಡು ಕೊಡ್ತೀನಿ ಅಂತ ಫೈನಲ್ ಮಾಡಿದ್ರು.
ಈ ವಿಡಿಯೋ ನಮ್ಮ ರೈತ ಬಾಂಧವರಿಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ.